ಈಗ ಮುಂದಿನ ಸ್ಟಾರ್ ಅವಾರ್ಡ್ಗೆ ಹೋಗುವಂತ ಸಮಯ. ಒಬ್ಬ ಹೀರೋನ ಸ್ಟಾರ್ ಆಗಿ ಮಾಡುವಂತ ಡೈರೆಕ್ಟರ್ ಇವರು. ಒಬ್ಬ ಹೀರೋನ ಸ್ಟಾರ್ ಆಗಿ ಮಾಡುವಂತ ಡೈರೆಕ್ಟರ್ ಇವರು. ಒಬ್ರು ಹೀರೋಗಳಿಗೆ ಕಲರ್ಫುಲ್ ಎಂಟ್ರಿ ಸಾಂಗ್ ಬರೆಯೋರು ಇವರು. ಇನ್ನೊಬ್ರು ವಿಭಿನ್ನ ಪ್ರಯತ್ನಗಳನ್ನ ಮಾಡಬೇಕು ಅಂತ ಸಿಂಪ್ಲಿಸಿಟಿ ಒರಿಜಿನಾಲಿಟಿಯಿಂದ ಜನನ ಮೆಚ್ಚುಗೆಯನ್ನ ಪಡೆದವರು. ಇಬ್ಬರನ್ನೂ ಒಟ್ಟಿಗೆ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡದ ಪ್ರತಿಭಾವಂತ ನಿರ್ದೇಶಕರು ಚೇತನ್ ಕುಮಾರ್ ಹಾಗೂ ಸಿಂಪಲ್ ಸುನಿ ಸರ್. ಮೊದಲಿಗೆ ಚೇತನ್ ಅವರೇ ಹಾಗೂ ಸಿಂಪಲ್ ಸುನಿ ಅವರೇ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಬಹುಶಃ ನಿಮ್ಮಿಬ್ಬರಿಗೂ ಅಭ್ಯಾಸ ಆಗೋಗಿದೆ ಅಂತ ಕಾಣುತ್ತಲ್ಲ, ಎಲ್ಲಾ ಕಡೆ ಹೋಗಿ ಪ್ರಶಸ್ತಿಗಳನ್ನ ಇಸ್ಕೊಳ್ಳೋದು ಆಗಿದೆ ಅಲ್ಲ? ಗೆಳೆಯನಿಗೆ ಜಾಸ್ತಿ ಬಂದಿದೆ. ಓಕೆ, ಎಷ್ಟು ಸಿಂಪಲ್ ಅಂದ್ರೆ ನಾನು ಏನ್ ಹೇಳಿದ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಅಷ್ಟು ಸಿಂಪಲ್ ಅವರು. ಪ್ರಶಸ್ತಿಗಳು ತುಂಬಾ ಅಭ್ಯಾಸ ಆಗಿರ್ಬೇಕಲ್ಲ, ಇಸ್ಕೊಂಡು ಒಂದೇ. ಇದು ಮೊದಲನೇದು. ಇದು ಮೊದಲನೇದು. ಪ್ರಶಸ್ತಿಗೂ ನಂಗೆ ಅವಿನಾಭಾವ ಸಂಬಂಧ. ಸಿಂಪಲ್ ಆನ್ ಲವ್ ಸ್ಟೋರಿ ಮಾಡಿದಾಗ ಫೋನ್ ಬಂತು, ಮತ್ತು ಫ್ಲೈಟ್ ಟಿಕೆಟ್ ಬಂತು, ಈ ಸಾಂಗಿಗೆ ನಿಮಗೆ ಅವಾರ್ಡ್ ಬಂದಿದೆ ಅಂತ. ಬಟ್ ಆಮೇಲೆ ಗೊತ್ತಾಯ್ತು ಆ ಸಾಂಗ್ ನಾನು ಬರ್ದಿಲ್ಲ ಅಂತ. ಸೊ ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರು ಬರ್ದಿದ್ದ ಆ ಸಾಂಗು, ಅವನಿಗೆ ಸಿಕ್ತು. ಅದೇ ಫಿಲಮ್ಗೆ ಪ್ರೊಡ್ಯೂಸರ್ಗೆ ಸೈಮಾ ಅವಾರ್ಡ್ಸ್ ಕರೆದ್ರು. ನಾನು ಪ್ರೊಡ್ಯೂಸರ್ ಆಗಿರ್ಲಿಲ್ಲ ಆ ಫಿಲಮ್ಗೆ. ತುಂಬಾ ಸಂಬಂಧ ಇದೆ ಹಂಗಾರೆ, ಜಸ್ಟ್ ಲೈಕ್ ಮೀ. ಇರ್ಲಿ, ಬಟ್ ನಿಮ್ಗೆ ಇದು ಅವಾರ್ಡ್ಸ್ ಐ ಡೋಂಟ್ ಲೈಕ್ ಇಟ್ ಬಟ್ ಇಟ್ ಲೈಕ್ಸ್ ಮೀ ಅಂತ ಆ ಥರ ಏನಾದರೂ ಇದೆಯಾ? ಭಾಳಷ್ಟು ಅವಾರ್ಡ್ಗಳು ಬಂದಿದೆ. ಬಹುಶಃ ನನ್ನ ಲಕ್ ಅಂತ ಅನ್ಸುತ್ತೆ. ಯಾಕಂತಂದರೆ ನನಗೆ ಮೊದಲು ಡೆಬ್ಯೂ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಧ್ರುವ ಸರ್ಜಾ ಅವ್ರ ಸಿನಿಮಾ ಬಹದ್ದೂರ್. ಸೊ ಥ್ಯಾಂಕ್ಸ್ ಟು ಗೆಳೆಯ ಆ್ಯಂಡ್ ಅರ್ಜುನ್ ಸರ್ಜಾ ಸರ್. ಯಾಕಂದರೆ ಒಂದು ನಂಬಿ ಮೊದಲನೇ ಸಿನಿಮಾ ಕೊಡೋವಂಥದ್ದು ಒಂದು ಭಾಳ ಮುಖ್ಯ ಆಗುತ್ತೆ. ಬಹುಶಃ ಸ್ಟಾರ್ ಸಿನಿಮಾ ಡೆಬ್ಯೂ ಮಾಡೋದ್ರಿಂದ ಅವಾರ್ಡ್ಗಳು ಬಂದಿದೆ ಅಂತ ಭಾವಿಸ್ತೀನಿ. ಈ ಒಂದು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಬಗ್ಗೆ ಹೇಳಿ. ಇದು 2ನೇ ಅವಾರ್ಡ್ ಚಿತ್ತಾರ ಕಡೆಯಿಂದ. ಥ್ಯಾಂಕ್ಸ್ ಟು ಚಿತ್ತಾರ. ಯಾಕಂತಂದ್ರೆ ಅವಾರ್ಡ್ ಅನ್ನೋದು ಯಾವಾಗಲೂ ಕೂಡ ಒಂದು ಎನ್ಕರೇಜ್ಮೆಂಟು. ಆ್ಯಂಡ್ ಚಿತ್ತಾರದಲ್ಲಿ ಒಂದು ಆ್ಯಡ್ ಬಂದ್ರೂ ಖುಷಿ ಆಗುತ್ತೆ ನೋಡೋಕ್ಕೆ. ಯಾಕಂದ್ರೆ ಆ ಕ್ವಾಲಿಟಿ ಹಂಗಿರುತ್ತೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಗೆ ಬರೋ ಟೈಮಲ್ಲಿ ಚಿತ್ತಾರ ಮ್ಯಾಗ್ಝಿನ್ ಪ್ರತಿ ತಿಂಗಳು ಕೂಡ ತಗೊತಾ ಇದ್ವಿ, ನೋಡ್ತಾ ಇದ್ವಿ ಏನು ನಡೀತಾ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಏನೇನು ಹೊಸ ಸಿನಿಮಾಗಳು ಶುರು ಆಗ್ತಿದೆ ಅಂತ. ಆವಾಗಿಂದ ಇವಾಗಿನ ತನಕನೂ ಕೂಡ ಆ ಕ್ವಾಲಿಟಿ ವೈಸಲ್ಲಿ ಯಾವತ್ತೂ ಅವ್ರು ಕಾಂಪ್ರೋ ಆಗಿಲ್ಲ. ಆ್ಯಂಡ್ ಇದೇ ಥರ ಅವಾರ್ಡ್ ಫಂಕ್ಷನ್ಸ್ ಮಾಡ್ತಾ ಇರಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಈ ಸಕ್ಸಸ್ ಜರ್ನಿ ಕಂಟಿನ್ಯೂ ಆಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಈ ಅವಾರ್ಡ್ನ ನಿಮ್ಮ ನೆಚ್ಚಿನ ಪ್ರೀತಿಯ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಗೆ ಅರ್ಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಯಾವುದೋ ಒಂದು ಜನ್ಮದ ಪುಣ್ಯ ಅನಿಸುತ್ತೆ ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು ಜೇಮ್ಸ್ ಸಿನಿಮಾ. ಆ್ಯಂಡ್ ಈ ಸಂದರ್ಭದಲ್ಲಿ ಅಪ್ಪು ಸರ್ನ ಮಿಸ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸುನಿ ಅವರೇ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಒಂದು ಚಿತ್ತಾರ ಸ್ಟಾರ್ ಅವಾರ್ಡ್ ಬಗ್ಗೆ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಚಿತ್ತಾರ ಸಿಂಪಲ್ ಆನ್ ಲವ್ ಸ್ಟೋರಿ ಟೈಮಿಂದ ಜೊತೆಯಾಗಿ ನಿಂತಿದ್ದಾರೆ. ಸೊ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಮತ್ತು ಅವಾರ್ಡ್ನ ನಾನೇ ಕೇಳ್ತೀನಿ, ಫಸ್ಟೇ ಕೇಳ್ಬಿಡ್ತೀನಿ. ಈ ಒಂದು ಚಿತ್ತಾರ ಸ್ಟಾರ್ ಅವಾರ್ಡ್ನ ಯಾರನ್ನ ಒಬ್ಬರಿಗೆ ಡೆಡಿಕೇಟ್ ಮಾಡೋದಾದ್ರೆ ಯಾರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಈ ಅವಾರ್ಡ್ನ ತಗೋಬೇಕಾದ್ರೆ ನಾನು ಅಪ್ಪು ಸರ್ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತು ಪೇರೆಂಟ್ಸ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ವೈಫ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಓ ಮೈ ಗಾಡ್, ಎಲ್ಲರನ್ನೂ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಅವಾರ್ಡ್ನ ಡೆಡಿಕೇಟ್ ಮಾಡೋದು ನಾನು ನಮ್ಮ ಆಫೀಸಲ್ಲಿ ಪ್ರೊಡಕ್ಷನ್ ಡಿಸೈನರ್ ಅಂತ ಮೋಹನ್ ಅಂತ ಇದ್ದಾನೆ, ಅವನಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವನು ಅಲ್ಮೇಲಮ್ಮಗೆ ಜಾಯ್ನ್ ಆದ. ಸೊ ಅವನು ನನಗೆ ಹೇಳ್ದ, ಅಲ್ಮೇಲಮ್ಮದಲ್ಲಿ ರಿಷಿಗೆ ಅವಾರ್ಡ್ ಸಿಕ್ತು, ಶ್ರದ್ಧಾ ಮೇಡಮ್ಗೆ ಅವಾರ್ಡ್ ಸಿಕ್ತು, ನಿಮಗೆ ಸಿಗಲೇ ಇಲ್ವಲ್ಲ ಅಂದ. ನೆಕ್ಸ್ಟ್ ಚಮಕ್ ವರ್ಕ್ ಮಾಡ್ದ, ಗಣೇಶ್ ಸರಿಗೆ ಸಿಕ್ತು, ರಶ್ಮಿಕಾ ಮೇಡಮ್ಗೆ ಸಿಕ್ತು, ನಿಮಗೆ ಸಿಗಲೇ ಇಲ್ವಲ್ಲ ಅಂತ. ಬಜಾರ್ ವರ್ಕ್ ಮಾಡ್ದ, ಧನ್ವೀರಿಗೆ ಸಿಕ್ತು, ಅದಿತಿಗೆ ಸಿಕ್ತು, ನಿಮಗೆ ಸಿಗಲೇ ಇಲ್ಲ ಅಂತ. ಸೊ ಈಗ ಫೈನಲಿ ಮೋಹನ್ ಎಲ್ಲಿದ್ಯಾ? ಮೋಹನ್ ಎಲ್ಲಿದ್ಯಪ್ಪ? ಅವ್ನು ನನ್ನ ಹೊಗಳುತ್ತಿದ್ನೋ ಅಥವಾ ಅಳಿಸ್ತಿದ್ನೋ ಗೊತ್ತಿಲ್ಲ ಸರ್, ನಿಮಗೆ ಮಾತ್ರ ಸಿಕ್ತಿಲ್ಲ ಅಂತಿದ್ದ. ಫೈನಲಿ ನನಗೆ ಸಿಕ್ಕಿದೆ. ಮೋಹನಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ. ಬಾ ಮೇಲ್ ಬಾ. ಈ ಅವಾರ್ಡ್ನ ಪ್ರೇಮ್ ಸರ್ ಕೈಯಲ್ಲಿ ತಗೊಂಡಿದ್ದು ನಂಗೆ ತುಂಬ ಖುಷಿ. ಮಾತಾಡು. ಇವನೇನು ಕಿರಾತಕ? ತುಂಬ ಖುಷಿ ಆಗ್ತಿದೆ. ನನ್ನ ಗುರುಗಳ ಥರ ಇರೋ ನಾನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆಮೇಲೆ
ಮಾತೇ ಬರ್ತಿಲ್ಲ. ಖುಷಿ ಆಗ್ತಿದೆ ಅವಾರ್ಡ್ ಬಂದಿರೋದು. ನಿಮಗೆ ಪ್ರಶಸ್ತಿ ಬಂದಿರೋದು ನಂಬಕ್ಕೆ ಆಗ್ತಿಲ್ಲ ಅವನಿಗೆ. ಎಲ್ಲ ಟೈಮಲ್ಲಿ ನಾಮಿನೇಟ್ ಆಗ್ತಿರೋ ಅವಾರ್ಡ್ ಬಂದಿರಲಿಲ್ಲ, ಒಂಥರ ಬೇಜಾರಾಗ್ತಿತ್ತು. ಈಗ ಖುಷಿ ಆಗ್ತಿದೆ. ತುಂಬಾ ಸಂತೋಷ. ಇದೇ ಖುಷಿ ಹಿಂಗೆ ಇರಲಿ, ಅದೇ ಖುಷಿಗೆ ಮೈಕ್ ಕೊಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿ ಜರ್ನಿ ಶುರುವಾಗಿದ್ದು ದಿನೇಶ್ ಬಾಬು ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ಗೆ. ಫಸ್ಟ್ ಫಿಲಮ್ ಪ್ರೇಮ್ ಸರ್ ಅವ್ರದ್ದು ಜನ್ಮದ ಅತಿ ಅಪರೂಪ ಅಂತ. ಸೊ ಸರ್ ಅಂದರೆ ಡೈರೆಕ್ಟರ್ ಇರೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಇರೋದು, ಎಲ್ಲರನ್ನೂ ಒಂದೇ ಥರ ನೋಡೋದು, ಸಪೋರ್ಟಿವ್ ಮಾಡೋದು. ಸೊ ಅವಾಗಿಂದ ನಮ್ಮ ಜೊತೆಯಾಗಿ ನಿಂತಿದ್ದಾರೆ. ಸೊ ಸರ್ ಜೊತೆ ಸಿನಿಮಾ ಮಾಡೋ ಭಾಗ್ಯ ಬೇಗ ಬರಲಿ ಅಂತ ಕೇಳ್ಕೊತೀನಿ. ಸೊ ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು. ಅಂಡ್ ಇಬ್ಬರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಬನ್ನಿ ಜೋರಾಗಿ ಚಪ್ಪಾಳೆ.